ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕೋಳಿಗುಡ್ಡ ಗ್ರಾಮದಲ್ಲಿ ಭಕ್ತಿಯ ಶೋಭೆ, ಸಂಸ್ಕೃತಿಯ ವೈಭವ ಮತ್ತು ನಂಬಿಕೆಯ ಬೆಳಕಿನಲ್ಲಿ ಶ್ರೀ ಕಾಳಿಕಾ ಭುವನೇಶ್ವರಿ ಅಮ್ಮನವರ ಅದ್ದೂರಿ ರಥೋತ್ಸವ ಜರುಗಿದೆ. ಗ್ರಾಮದ ಪ್ರಮುಖ ಉತ್ಸವವೆಂದರೆ ಶ್ರೀ ಕಾಳಿಕಾ ಭುವನೇಶ್ವರಿ ದೇವಿಯ ರಥೋತ್ಸವ. ಶ್ರೀ ಕಾಳಿಕಾ ದೇವಸ್ಥಾನದಿಂದ ಶ್ರೀ ಹನುಮಾನ್ ಮಂದಿರವರೆಗೆ ಭಜನೆ, ವಾದ್ಯಗಳ ನಾದ ಹಾಗೂ ಭಕ್ತರ ಹರ್ಷೋದ್ಗಾರಗಳ ಮಧ್ಯ ರಥ ಸಂಭ್ರಮ ಅಲೆಯಂತೆ ಹರಿಯಿತು. ಭಕ್ತರು ತಮಗಿರುವ ಕೋರಿಕೆಗಳನ್ನು ತೀರಿಸಲು ಕಾರಿಕು, ಬಿಸ್ಕೆಟು, ಬಾಳೆಹಣ್ಣುಗಳನ್ನು ರಥದ ಮೇಲೆ ಹಾರಿಸಿದರು. ರಥದ ಮೇಲೆ ಅಲಂಕರಿಸಿಕೊಂಡಿದ್ದ ಶ್ರೀ ಕಾಳಿಕಾ ದೇವಿಯ ಮೂರ್ತಿಯ ದರ್ಶನ ಪಡೆದು ಸಾವಿರಾರು ಭಕ್ತರು ಭಾವೋದ್ರಿಕ್ತರಾದರು. ಈ ಸಂದರ್ಭದಲ್ಲಿ ಬಸಯ್ಯ ಹಿರೇಮಠ್, ದೇವಿಯ ಅರ್ಚಕರಾದ ಪಾಂಡು ಗುರವ್, ತಮ್ಮಣ್ಣ ಗುರವ್, ಶಂಕರಗೌಡ ಪಾಟೀಲ್, ಅಪ್ಪಸಾಬ್ ಗುರವ್, ರುದ್ರಗೌಡ ಪಾಟೀಲ್, ಮಲ್ಲನಗೌಡ ಪಾಟೀಲ್, ನಾಗಪ್ಪ ನರಗಟ್ಟಿ, ಗೌಡಪ್ಪ ಪಾಟೀಲ್, ಅಣ್ಣಪ್ಪ ನರಗಟ್ಟಿ, ಕುಮಾರಗೌಡ ಪಾಟೀಲ್, ಸಿದ್ದರಾಮ್ ನರಗಟ್ಟಿ, ಸೋಮನಗೌಡ ಪಾಟೀಲ್, ಮಲ್ಲಪ್ಪ ಬಾದಾಮಿ, ಈರಯ್ಯ ಹಿರೇಮಠ್, ಸಿದ್ದರಾಮಗೌಡ ಪಾಟೀಲ್ ಹಾಗೂ ಅನೇಕ ಗಣ್ಯರು ಭಾಗವಹಿಸಿ ಉತ್ಸವದ ಭವ್ಯತೆಗೆ ಮತ್ತಷ್ಟು ಕಳೆ ಸೇರಿಸಿದರು. ಭಕ್ತಿ, ಸಾಂಸ್ಕೃತಿಕ ಮತ್ತು ಗ್ರಾಮೀಣ ಒಗ್ಗಟ್ಟಿನ ಪ್ರತಿಬಿಂಬವಾಗಿದ್ದ ಈ ರಥೋತ್ಸವ ಭಕ್ತರ ಮನದಲ್ಲಿ ಮರೆಯಲಾಗದ ನೆನಪು ಮೂಡಿಸಿದೆ. ಪ್ರತಿನಿಧಿ ಹನುಮಂತ್ ಸನಕಿನವರ್, UK ಫಸ್ಟ್ ನ್ಯೂಸ್, ರಾಯಬಾಗ್. ಪಾದಕ್ಕೆ ನಮಸ್ಕರಿಸುತ್ತಾ ಪ್ರತಿ ವರ್ಷದ ಪದ್ಧತಿಯಂತೆ ಈ ಬಾರಿ ವಿಜಯದಶಮಿಯ ಕಾರ್ಯಕ್ರಮವನ್ನು 11 ದಿನಗಳ ಕಾಲ ಆಚರಿಸಲಾಯಿತು. ಇಂದು ಕೊನೆಯ ದಿನದ ಕಾರ್ಯಕ್ರಮ ಕಾಳಿಕಾ ಭುವನೇಶ್ವರಿ ರಥೋತ್ಸವ ಭಕ್ತರ ಭಕ್ತಿಯ ಮಧ್ಯೆ ಸಾವಿರಾರು ಭಕ್ತರ ನಡುವೆ ಬಲು ವಿಜೃಂಭಣೆಯಿಂದ ನೆರವೇರಿತು. ಬರುವ ವಿಜಯದಶಮಿಯ ನಿಮಿತ್ತ ಈ ಮೂಲ ದೇವಸ್ಥಾನದ ನವೀಕರಣ ಪೂರ್ಣಗೊಂಡು ಲೋಕಾರ್ಪಣೆಗೊಳ್ಳುತ್ತದೆ. 11 ದಿನಗಳ ಕಾಲ ದೇವಿ ಪ್ರವಚನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅನ್ನೋತ್ಸವ, ಕುಂಭಮೇಳ, ಗುಡಿ ತುಂಬುವ ಕಾರ್ಯಕ್ರಮ ತಾಳೆಕೋಟೆ ಪೂಜಾರಿ ನೇತೃತ್ವದಲ್ಲಿ ಬಲು ವಿಜೃಂಭಣೆಯಿಂದ ನೆರವೇರಿತು. 11 ದಿನದ ಕಾರ್ಯಕ್ರಮ ಒಟ್ಟಾರೆ ಜನಸಂಖ್ಯೆ ನೋಡಬೇಕಾದ್ರೆ ಒಂದು 20 ರಿಂದ 25 ಸಾವಿರ ಜನಸಂಖ್ಯೆ ಬಂದು ಹೋಯಿತು. ಇಂದು ಏಕರಾವ್ ಪಾಟೀಲ್ ಬಂದಿದ್ದರು, ಫಸ್ಟ್ನೇ ದಿನ ಪಿ ರಾಜು ಅವರು ಬಂದು ಹೋದರು, ಇವತ್ತು MLA ಮಹೇಂದ್ರ ತಮ್ಮಣ್ಣವರದು ಬಂದು ಹೋದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರೆ ಭಾರಿ
ಇದು ಎಲ್ಲ ಭಕ್ತರಿಗೆ ದೇವಿಯ ಆಶೀರ್ವಾದದಿಂದ ಇದು ಭಕ್ತರ ಸಂತೋಷ ಈ ಥರ ಆಗಬೇಕಾದ್ರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿನ ಆಗ್ತಾ ಇದೆ. ಶರಣಗೌಡ ಮಲ್ಲನಗೌಡ ಪಾಟೀಲ್.